ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಒಂದು ಸಿಗರೇಟ್ಗೆ ಶುರುವಾದಂತಹ ಜಗಳ ಈಗ ಕೊಲಿಯಲ್ಲಿ ಅಂತ್ಯವಾಗಿದೆ. ಮತ್ತೆ ಅಲ್ಲಿ ಕಾರ್ನಲ್ಲಿ ಆತ ನೇತಾಡ್ತಾ ಇದ್ರೂ ಕೂಡ ಕಾರ್ ನಿಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ರೋಷನ್. ಅಷ್ಟು ದ್ವೇಷಾನ ಅಂತ? ಹೌದು ರಮ್ಯಾ, ಒಂದು ಸಿಗರೆಟ್ ಅಂದ್ರೆ ಸಿಗರೆಟ್ ನ ಲೈಟರ್ ವಿಚಾರವಾಗಿ ಶುರುವಾದಂತಹ ಏನು ಗಲಾಟೆ ಏನಿದೆ, ಈ ಗಲಾಟೆ ಒಂದು ಕೊಲೆಯಲ್ಲಿ ಅಂತ್ಯವಾಗಿರುವಂತದ್ದು. ಈ ಒಂದು ಘಟನೆ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮಸಂದ್ರದಲ್ಲಿ ನಡೆದಿರುವಂತದ್ದು. ಈ ಕಮಸಂದ್ರದಲ್ಲಿ ಏನು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಿರ್ತಾರೆ. ಕ್ರಿಕೆಟ್ ಟೂರ್ನಿಮೆಂಟ್ ಅಲ್ಲಿ ಇವರಿಬ್ರು ಕೂಡ ಭಾಗಿಯಾಗಿರ್ತಾರೆ. ಏನು ಪ್ರಶಾಂತ್ ಏನಿದ್ದಾನೆ, ಈ ಪ್ರಶಾಂತ್ ಏನು ಭಾಗವಹಿಸಿದಂತ ತಂಡ ಸೋತಿರುತ್ತೆ. ಜೊತೆಗೆ ಈ ರೋಷನ್ ಏನಿದ್ದಾನೆ, ಇವನ ತಂಡ ಗೆದ್ದಿರ್ತದೆ. ಜೊತೆಗೆ ಅವತ್ತು ಏನು ಕ್ರಿಕೆಟ್ ಪಂದ್ಯಾವಳಿ ಮುಗಿದಂತ ಸಂದರ್ಭದಲ್ಲಿ ಸಂಜೆ ಇವತ್ತು ಅಲ್ಲೇನೆ ಏನು ಫೀಲ್ಡ್ ನಲ್ಲಿ ಎಣ್ಣೆ ಹೊಡ್ಲಿಕ್ಕೆ ಎಲ್ಲರೂ ಸೇರ್ತಾರೆ. ಇವ್ರು ಏನು ಏನು ಕಂಠಪೂರ್ತಿ ಏನು ಡ್ರಿಂಕ್ಸ್ ಅನ್ನ ಮಾಡ್ತಾರೆ. ಡ್ರಿಂಕ್ಸ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಲೈಟರ್ ಅನ್ನ ಕೇಳ್ತಾನೆ ಪ್ರಶಾಂತ್ ರೋಹನ್ ಬಳಿ. ಆ ರೋಷನ್ ಈ ಒಂದು ಲೈಟರ್ ಕೊಡೋದಿಲ್ಲ ಎನ್ನುವಂತಹ ಮಾತುಗಳನ್ನ ಆಡ್ತಾನೆ. ಅಲ್ಲಿ ಇಬ್ರು ಕೂಡ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸಿ ಇಬ್ರು ಕೂಡ ಪರಸ್ಪರ ಹೊಡೆದಾಡ್ಕೊಳ್ತಾರೆ. ಜೊತೆಗೆ ಬಿಯರ್ ಬಾಟ್ಲ್ ಅಲ್ಲಿ ಕೂಡ ಇಬ್ರು ಕೂಡ ಪರಸ್ಪರ ಹೊಡೆದಾಡ್ಕೊಳ್ತಾರಂಥದ್ದು. ಜೊತೆಗೆ ಅಲ್ಲಿಂದ ಏನು ರೋಷನ್ ಏನಿದ್ದಾನೆ ಆತ ಈ ವೇಳೆ ಆತ ಕಾರ್ನ ನಿಲ್ಸಲ್ಲ. ಮತ್ತೆ ಈತ ನೇತಾಡ್ಕೊಂಡಿದ್ರು ಕೂಡ ಆತನನ್ನ ಏನು ಎಳ್ಕೊಂಡು ಹೋಗುವಂತದ್ದು, ಮತ್ತೆ ಆ ಕಾರ್ನಲ್ಲಿ ನೇತಾಡ್ಕೊಂಡಿದ್ರು ಕೂಡ ಆತನನ್ನ ತೆಗೆದುಕೊಂಡು ಹೋಗಿ ಮರಕ್ಕೆ ಗುದ್ದಿ ಜೊತೆಗೆ ಕಾಂಪೌಂಡ್ಗೆ ಗುದ್ದಂತ ಸಂದರ್ಭದಲ್ಲಿ ಆತ ಏನಂತಾರೆ ಗಂಭೀರವಾಗಿ ಗಾಯಗೊಂಡಿರ್ತಾನೆ. ಪ್ರಶಾಂತ್ ಕೂಡಲೇ ಆತನನ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾದೆ ಸಾವನ್ನಪ್ಪಿರುವಂತದ್ದು. ಇಲ್ಲಿ ರೋಷನ್ಗೂ ಕೂಡ ಏನು ಕಾರ್ನಲ್ಲಿ ಇದ್ದಂತ ರೋಷನ್ ಇದ್ದಾನೆ ಅಪಘಾತವನ್ನ ನಡೆಸ್ತಾನೆ. ಈತನಿಗೂ ಕೂಡ ಏನು ಗಾಯ ಆಗಿ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಇವರಿಬ್ಬರ ಮಧ್ಯೆ ಏನಂತಂದ್ರೆ ಅವತ್ತು ಏನು ಪಂದ್ಯಾವಳಿ ಜೊತೆಗೆ ಏನಂತಂದ್ರೆ ಇವರ ಮಧ್ಯದ ಹಂತದಲ್ಲಿ ಈ ತರ ಏನು ಗಲಾಟೆ ಮಾಡ್ಕೊಂಡು ಈ ರೀತಿಯಾಗಿ ಆಗಿರುವಂತದ್ದು. ಜೊತೆಗೆ ಈತ ಸುಮಾರು ಒಂದು 200 ಮೀಟರ್ ವರೆಗೂ ಕೂಡ ಆತ ಕಾರ್ನಲ್ಲಿ ನೇತಾಡ್ಕೊಂಡಿದ್ರು ಕೂಡ ಪ್ರಶಾಂತ್ ಈ ರೋಷನ್ ಏನು ಉದ್ದಟವನ್ನ ಏನು ಪ್ರದರ್ಶನ ಮಾಡಿ ಏನು ಕಾರ್ನ ಚಲಾಯಿಸಿ ಏನು ಒಂದು ಮರಕ್ಕೆ ಆಗ್ಲಿ ಕಾಂಪೌಂಡ್ಗೆ ಗುದ್ದಿರುವಂತದ್ದು. ಇದು ಏನಂತಂದ್ರೆ ಏನು ಅಲ್ಲಿದ್ದಂತಹ ಜನರು ಕೂಡ ಭಯಭೀತರನ್ನಾಗಿ ಮಾಡಿರುವಂತದ್ದು. ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಇನ್ನು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಈಗಾಗಲೇ ಆರೋಪಿಯನ್ನ ಬಂಧನ ಮಾಡಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.